ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಭೌಂದರಿ ಅವರು ಸ್ಟೇಟ್ ಬ್ಯಾಂಕ್ ಸಮೀಪದ ಮೀನು ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹಸಿ ಮತ್ತು ಒಣ ಮೀನು ಮಾರುಕಟ್ಟೆಗೆ ಭೇಟಿ ನೀಡಿದ ಅಧ್ಯಕ್ಷರು ಅಲ್ಲಿನ ಅವ್ಯವಸ್ಥೆಯನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ದಶಕಗಳಿಂದ ಮೀನು ಮಾರಿ ಜೀವನ ಸಾಗಿಸುತ್ತಿರುವ ನೂರಾರು ಮಹಿಳೆಯರು ತಮ್ಮ ನೋವನ್ನ ಅಧ್ಯಕ್ಷರ ಮುಂದೆ ತೋಡಿಕೊಂಡ್ರು. ಮಾರುಕಟ್ಟೆಯಲ್ಲಿನ ಸ್ಥಿತಿಗತಿಯನ್ನ ಅವಲೋಕಿಸಿದ ನಂತರ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳೆಯರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ವಿವರಿಸಿದ್ರು. ಇನ್ನು ಮಾರುಕಟ್ಟೆಯಲ್ಲಿ ನೈರ್ಮಲ್ಯದ ಕೊರತೆಯಿಂದಾಗಿ ತೀವ್ರವಾದ ವಾಸನೆ ಬರುತ್ತಿದೆ. ಇದು ಇಲ್ಲಿ ದಿನವಿಡೀ ಕೆಲಸ ಮಾಡುವ ಮಹಿಳೆಯರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ತಾಯಂದಿರು ತನ್ನ ಮುಂದೆ ಕಷ್ಟವನ್ನ ತೋಡಿಕೊಂಡಿದ್ದಾರೆ. ಇನ್ನು ಮಾರುಕಟ್ಟೆಯನ್ನು ಸ್ವಚ್ಛಗೊಳಿಸಲು ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಜೊತೆಗೆ ವ್ಯಾಪಾರ ಮಾಡಲು ಸ್ಥಳಾವಕಾಶವೂ ತೀರಾ ಕಡಿಮೆ ಇದೆ. ಇಲ್ಲಿ ಭದ್ರತಾ ವ್ಯವಸ್ಥೆಯ ಕೊರತೆ ಇರೋದ್ರಿಂದ ಕಳ್ಳರ ಹಾವಳಿ ಹೆಚ್ಚಾಗಿದೆ ಎಂದು ತನ್ನ ಮುಂದೆ ಸಮಸ್ಯೆಗಳನ್ನು ತೋಡಿಕೊಂಡಿದ್ದಾಗಿ ವಿವರಿಸಿದ್ರು. ಈ ಎಲ್ಲ ಸಮಸ್ಯೆಗಳನ್ನು ನಾನು ನಾಳೆಯೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ. ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾರುಕಟ್ಟೆಯಲ್ಲಿ ಅಗತ್ಯವಿರುವ ಬದಲಾವಣೆಗಳನ್ನು ಮಾಡಿಕೊಡಲು ಒತ್ತಾಯಿಸುತ್ತೇನೆ ಎಂದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಮೀನುಗಾರ ಹೆಣ್ಣು ಮಕ್ಕಳು ಮಹಿಳೆಯರು ಮಾರಾಟ ಮಾಡ್ತಾರೆ. ಅವರನ್ನು ಮಾತಾಡಿಸ್ಲಿಕ್ಕೆ ನಾನು ಬಂದಿದ್ದೆ. ಅವರು ಈಗ ಸರ್ಕಾರ ಒಂದು ಹೊಸ ಮೀನು ಮಾರುಕಟ್ಟೆಯನ್ನು ಮಾಡಿದ್ದಾರೆ. ಅವರಿಗೆ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಅವರು ಆ ಮೀನು ಮಾರುಕಟ್ಟೆಯನ್ನು ವೈಜ್ಞಾನಿಕವಾಗಿ ಕಟ್ಟಿಲ್ಲ. ಏಕೆಂದರೆ ಅಲ್ಲಿ ಕಿಟಕಿಗಳಿಲ್ಲ. ಇದು ವಾಸನೆ, ಮತ್ತು ಆ ವಾಸನೆಯಲ್ಲಿ ಅವರಿಗೆ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಮತ್ತು ಚಿಕ್ಕದು ಮಾಡಿದ್ದಾರೆ. ನಮಗೆ ಆ ಸ್ಥಳನೂ ಭಾಳ ಕಡಿಮೆ ಆಗುತ್ತೆ ನಾವು ಮೀನುಗಳನ್ನಿಟ್ಟು ಮಾರಲಿಕ್ಕೆ. ಅವ್ರದ್ದು ಕೆಲವೊಂದು ಅವರ ಮತ್ತು ಇಲ್ಲೂ ಸಹ ಅವರಿಗೆ ಸೆಕ್ಯೂರಿಟಿ ಇಲ್ಲ. ಕಳ್ಳರು ಬಂದು ಎಲ್ಲ ದೋಚ್ಕೊಂಡು ಹೋಗಿರೋದು ಪ್ರತಿಯೊಂದು ನಮಗೆ ಹೇಳ್ತಾಯಿದ್ರು. ಇದನ್ನು ಮಾರುಕಟ್ಟೆನೂ ಸಹ ದಿನ ಬೆಳಗ್ಗೆ ಬಂದು ಕ್ಲೀನ್ ಮಾಡಬೇಕು. ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. ಏನೇ ಹೇಳಿದ್ರು ನಿಮಗೆ ಹೊಸ ಮಾರ್ಕೆಟ್ ಮಾಡಿದ್ದೀವಿ ಅಲ್ಲಿ ಹೋಗಿ ಅಂತ ಹೇಳ್ತಾರೆ ಅಂತ ಹೇಳ್ತಾಯಿದ್ರು. ನಾಳೆ DC ಅವರ ಗಮನಕ್ಕೆ ನಾನು ಇದನ್ನೆಲ್ಲ ತಗೊಂಡ್ಬರ್ತೇನೆ. ಸರ್ಕಾರ ನಿರ್ಮಿಸಿರುವ ನೂತನ ಮಾರುಕಟ್ಟೆಗೆ ಸ್ಥಳಾಂತರವಾಗುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ನೂತನ ಮಾರುಕಟ್ಟೆಗೆ ಹೋಗಲು ಮೀನು ಮಾರುವ ತಾಯಂದ್ರಿಗೆ ಇಷ್ಟವಿದೆ. ಆದರೆ ಆ ಕಟ್ಟಡವನ್ನು ವೈಜ್ಞಾನಿಕವಾಗಿ ಕಟ್ಟಲಾಗಿಲ್ಲ ಎನ್ನುವುದು ಅವರ ಬಲವಾದ ಆರೋಪವಾಗಿದೆ. ಯಾವುದೇ ಸೌಲಭ್ಯ ಕೇಳಿದ್ರೂ ಹೊಸ ಮಾರುಕಟ್ಟೆ ಮಾಡಿಕೊಟ್ಟಿದ್ದೇವೆ ಎಂಬ ಸಿದ್ಧ ಉತ್ತರ ಅಧಿಕಾರಿಗಳಿಂದ ಬರುತ್ತೆ. ಆದರೆ ವ್ಯಾಪಾರಕ್ಕೆ ಪೂರಕವಾದ ಬದಲಾವಣೆಗಳನ್ನು ಮಾಡಿಕೊಟ್ರೆ ಮಾತ್ರ ಅಲ್ಲಿಗೆ ಶಿಫ್ಟ್ ಆಗುವುದಾಗಿ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ ಎಂದು ತಿಳಿಸಿದ್ದಾರೆ. ತಾಯಂದಿರು ಮಾಡುವಂಥ ಅವರ ಒಂದು ಬಿಸ್ನೆಸ್, ಅದು ಅವರ ಜೀವನವನ್ನು ನಡೆಸಲಿಕ್ಕೆ ಅವರು ತಲತಲಾಂತರದಿಂದ ವರ್ಷಾನುಗಟ್ಟಲೆಯಿಂದ ಮೀನನ್ನು ತಂದು ಇಲ್ಲಿ ಮಾರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಸಡನ್ನಾಗಿ ನಾವು ಅವರಿಗೆ ಇಲ್ಲಿಂದ ಶಿಫ್ಟ್ ಆಗಿ ಅಂತ ಹೇಳಿದಾಗ ಅವರಂತಾರೆ ಇಲ್ಲಿ ಇದು ಮಾರುಕಟ್ಟೆ, ಜನ ಬರ್ತಾರೆ ಅಂತ. ಆದರೆ ಮಾರುಕಟ್ಟೆ ಆದರೆ ಬಸ್ ಸ್ಟ್ಯಾಂಡ್ ಪಕ್ಕ ಇರೋದ್ರಿಂದ ಸರ್ಕಾರಕ್ಕೆ ಅದನ್ನು ಬಸ್ ಸ್ಟ್ಯಾಂಡ್ಗೆ ವಿಸ್ತರಣೆ ಮಾಡಬೇಕು ಅನ್ನೋದಿದೆ. ಬಟ್ ಅವ್ರನ್ನ ಶಿಫ್ಟ್ ಮಾಡಬೇಕಾದ್ರೆ ಅವ್ರಿಗೆ ಹೇಗೆ ಬೇಕು ಆ ಫೆಸಿಲಿಟೀಸ್ನ ಅವರು ಆಲ್ಟ್ರೇಷನ್ ಮಾಡಿ ಅವ್ರಿಗೆ ಕೊಟ್ಟಾಗ ಮಾತ್ರ ಆ ಹೆಣ್ಣುಮಕ್ಕಳು ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ನಾಳೆ ನಾನು ಅದು DC ಅವರ ಗಮನಕ್ಕೆ ಇದನ್ನು ಇಂಪಾರ್ಟೆಂಟಾಗಿ ಅದನ್ನು ಚರ್ಚೆಗೆ ತೊಗೊಂಡು ಬರ್ತೇನೆ ಮತ್ತು ಸರ್ಕಾರಕ್ಕೂ ಬರೀತೇನೆ. ಬಸ್ ನಿಲ್ದಾಣದ ಸಮೀಪವಿರೋದ್ರಿಂದ ಈ ಹಳೆಯ ಮಾರುಕಟ್ಟೆಯಲ್ಲೇ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಎಂಬುದು ಮಹಿಳೆಯರ ಅಭಿಪ್ರಾಯ. ಆದರೆ ಇಲ್ಲಿ ಬಸ್ ನಿಲ್ದಾಣ ವಿಸ್ತರಣೆಯ ಪ್ರಸ್ತಾವನೆಯೂ ಇರೋದ್ರಿಂದ ಎರಡೂ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ಕೈಗೊಳ್ಳಬೇಕಿದೆ ಎಂದರು. ಇವರು ಯೂನಿಯನ್ ಅವರು ನಮಗೆ ಅದನ್ನು ಒಂದು ಕಂಪ್ಲೇಂಟ್ಸ್ನ ನಮಗೆ ಕೊಟ್ಟರೆ ಅದು ಚೆನ್ನಾಗಿರುತ್ತೆ ಅವರಿಗೆ ಏನೇನಿದೆ ಅಂಥೇಳಿ. ಸೊ ಹಾಗಾಗಿ ನಾನು ಅದನ್ನೇ ಇವತ್ತೇನು ಇವರು ನಮ್ಮ ಮೀನು ಮಾರುಕಟ್ಟೆಯ ನಮ್ಮ ತಾಯಂದಿರು ಮೀನು ಮಾರುವಂಥ ತಾಯಂದಿರು ಮಹಿಳೆಯರು ಏನು ಹೇಳಿದ್ದಾರೆ ನನಗೆ, ಅದನ್ನೇ ನಾನು ನಾಳೆ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಗೆ ಅನುಕೂಲ ಆಗುವ ಹಾಗೆ ಅದನ್ನು ಏನು ಸ್ವಲ್ಪ ಮಟ್ಟಿಗೆ ಅದಾದರೂ ಅವರಿಗೆ ಅನುಕೂಲ ಆಗುವಾಗೆ ಆ ಬಿಲ್ಡಿಂಗ್ ಪರಿವರ್ತನೆ ಆಗಬೇಕು. ಸುಮ್ಮನೆ ಹೋಗಿ ಅಂತಂದರೆ ಹೇಗಾಗತ್ತೆ?